ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಹೊರಗಡೆ ಯಾರೋ ಬಂದಿದ್ದಾರೆ ಅಂತ ನೋಡಿದ್ರೆ ಶಿಯಾನ ಹೆಡ್ ಇರ್ತಾರಲ್ಲ ಅವ್ರು ಬಂದಿರ್ತಾರೆ. ಅವ್ರು ನೋಡಿದೆ ಶಿಯಾಗೆ ಏನು ಮಾಡೋದು ಅಂತ ಗೊತ್ತಾಗದೆ, ಇವಾಗ ನಾನು ನಿಮ್ಮ ಹತ್ರ ಮಾತಾಡೋ ವಿಷಯ ನನ್ನ ಹೆಡ್ಗೆ ಗೊತ್ತಾದರೆ ನಾನು ಅಷ್ಟೇ. ಯಾಕೆ ಅಂದರೆ ಅವರಿಗೆ ನಿಮ್ಮ ಮೇಲೆ ಕ್ರಶ್ ಇದೆ. ಇದೆಲ್ಲ ಕೇಳಿ ಜಿನ್ ಬೇಕಂತಲೇ ಒಳಗಡೆ ಬರೋಕ್ಕೆ ಹೇಳ್ತಾರೆ. ಹೆದರ್ಕೊಂಡು ಶಿಯಾ ಪಟ್ ಅಂತ ಬೆಡ್ ಪಕ್ಕದಲ್ಲಿ ಬಂದು ಮಲ್ಕೊಂಡು ಜಿನ್ ಕೈನ ಇಚುಕ್ತಾ ಇದ್ದಾರೆ. ಎಲ್ಲಿ ಮ್ಯಾರೇಜ್ ಆಗಿರೋ ವಿಷಯನ ಹೇಳಿಬಿಡ್ತಾನೆ ಅಂತ ಹೆಡ್ ಇವನ್ನ ಮೀಟ್ ಮಾಡಿ ಮಾತಾಡಿ ಅಲ್ಲಿಂದ ಹೋಗಿದ್ದೆ. ಜಿನ್ ಕೈನ ಚೆಕ್ ಮಾಡಿ ನೋಡ್ತಾ ಇದ್ದಾನೆ, ಬೆರಳಲ್ಲಿ ಮಾರ್ಕ್ ಏನಾದರೂ ಬಿದ್ದಿದೆಯಾ ಅಂತ. ಏನಕ್ಕೆ ನನ್ನ ಕೈ ಹೀಗೆ ಮಾಡಿದೆ, ನಿನಗೇನಾದರೂ ಪ್ರಾಬ್ಲಮ್ಮಾ? ಹೌದು, ನಿಮ್ಮ ಹಳೆ ಮೆಮರೀಸ್ ಯಾವಾಗ ಬರುತ್ತೋ ಅಲ್ಲಿವರೆಗೂ ನನಗೆ ಪ್ರಾಬ್ಲಮ್ ಬಂದು ಅಲ್ಲಿಂದ ಮನೆಗೆ ಬಂದಿರೋ ಶಿಯಾ ಹೆಂಗೆ ಜಿನ್ ಹತ್ರ ಹಳೆ ರೀತಿ ಮಾತಾಡೋದು? ನಾಳೆ ಜಿನ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಜಿನ್ನ ಖುಷಿ ಪಡೋ ಹಾಗೆ ನಾವು ಏನಾದರೂ ಮಾಡಲೇಬೇಕು ಅಂತೇಳಿ ಮಾರ್ನಿಂಗ್ ಹಾಸ್ಪಿಟಲಿಂದ ಬಂದು ಮನೆಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಿರುವಾಗ ಜಿನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಕಾರ್ನ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಶಿಯಾ ಬಂದಿದ್ದಾಳೆ. ಇವಳು ಏನಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಥಿಂಕ್ ಮಾಡ್ತಾ ಅಸಿಸ್ಟೆಂಟ್ ಲೀ ಹತ್ರ ಮಾತಾಡ್ತಾ ಇದ್ದಾನೆ. ನಿನ್ನ ಕಾರ್ನ ಸೇಫಾಗಿ ಡ್ರೈವ್ ಮಾಡ್ಕೊಂಡು ಹೋಗಿ ನನ್ನ ಮನೇಲಿ ಬಿಡು. ಶಿಯಾಗೆ ಕಾರ್ ಓಡ್ಸೋಕ್ಕೆ ಬರುತ್ತೋ ಇಲ್ವೋ ಅನ್ನೋ ವಿಷಯನೂ ನನಗೆ ಗೊತ್ತಿಲ್ಲ ಅಂತ ಮಾತಾಡ್ತಿರುವಾಗ ಶಿಯಾ ಕಾರಲ್ಲಿ ಜಿನ್ನ ಕರ್ಕೊಂಡು ಹೋಗ್ತಾರೆ. ಇದನ್ನ ನೋಡಿದೆ ಹಾರೋ, ನಾನು ನಿಮ್ಮ ಜೊತೆ ಬರ್ತೀನಿ ಎಂದು ಹೋಗುವಾಗ ಚಾಯನ್ ತಡಿತಾನೆ. ಅವರಿಬ್ಬರು ಇವಾಗ ಹೋಗಲಿ, ವೆಯ್ಟ್ ಮಾಡು, ನಾವು ಮೂವರು ನಿಧಾನವಾಗಿ ಹೋಗೋಣ ಅಂತ ಲೇಟಾಗಿ ಹೋದರೂ ಪರವಾಗಿಲ್ಲ ಅಂತ ಮಾತಾಡ್ತಾ ಇದ್ದಾನೆ. ಕಟ್ ಮಾಡಿದರೆ ಶಿಯಾ ತೋರಿಸ್ತಾ ಇದ್ದಾರೆ, ಕಾರ್ನ ಓಡಿಸ್ತಾ ಇದ್ದಾರೆ. ಅದು ತುಂಬ ಸ್ಲೋ ಆಗಿ ಪಕ್ಕದಲ್ಲಿ ಜಾಗಿಂಗ್ ಹೋಗೋರೆಲ್ಲ ಕಾರ್ನ ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದಾರೆ. ಇದನ್ನ ನೋಡಿದರೆ ಜಿನ್ ಗಾಂಡಾಗಿ, ನಿಜ ಹೇಳು, ನಿನ್ನ ಕಾರ್ ಓಡ್ಸೋಕ್ಕೆ ಬರುತ್ತೋ ಇಲ್ವೋ? ನೀನು ಹೀಗೆ ಮಾಡ್ತಾ ಇದ್ದರೆ ನಡ್ಕೊಂಡು ಹೋಗೋರು ಓವರ್ಟೇಕ್ ಮಾಡ್ತಾರೆ. ನಿಜ ಏನಂದರೆ ಶಿಯಾಗೆ ಕಾರೆಲ್ಲ ಓಡ್ಸೋಕ್ಕೆ ಬರೋದಿಲ್ಲ, ಏನೋ ಒಂದು ಮಟ್ಟಿಗೆ ಓಡಿಸ್ತಾರೆ. ಒಟ್ಟರಲ್ಲಿ ಇವ್ರು ಮನೆಗೆ ಬಂದು ಒಳಗಡೆ ನೋಡಿದರೆ ಇವ್ರಿಗಿಂತ ಫಸ್ಟ್ ಚಾಯನ್ ಮತ್ತು ಹಾರೋ ಬಂದು ಶಿಯನ್ ಪಪ್ಪಿ ಇರುತ್ತಲ್ಲ ಅದನ್ನ ಮುದ್ದಾಡ್ತಾ ಇದ್ದಾರೆ. ಅದನ್ನ ನೋಡಿದೆ ಜಿನ್ಗೆ ಹೊಸ್ತಾಗಿದೆ. ಈ ಪೆಟ್ಟು ಯಾರ್ದು? ಫಸ್ಟ್ ನನ್ನ ಮನೇಲಿ ಏನಕ್ಕಿದೆ? ಶಿಯನೋ ಅವನಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಇದು ನೀವೇ ನನಗೆ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ರಿ, ನಿಮ್ಗೆ ಇವಾಗಾದರೂ ನೆನಪಾಯ್ತಾ ಅಂತ ಕೇಳುವಾಗ ಖಂಡಿತ ನಾನು ಈ ಪ್ರೆಸೆಂಟ್ನ ತಂದು ಕೊಟ್ಟಿಲ್ಲ. ಯಾಕೆ ಅಂದರೆ ನನಗೆ ಪೆಟ್ಸ್ ಅಂದರೆ ಚಿಕ್ಕ ವಯಸ್ಸಿಂದನೂ ಇಷ್ಟ ಆಗಲ್ಲ. ಇದು ಇಲ್ಲಿ ಇರಬಾರ್ದು, ಬೇರೆ ಎಲ್ಲಾದರೂ ಬಿಟ್ಬಾ. ಅಕಸ್ಮಾತ್ ಇದನ್ನ ನಿನ್ನಿಂದ ಮಾಡೋಕ್ಕಾಗಿಲ್ಲ ಅಂದರೆ ನೀನು ಅದ್ರ ಜೊತೆ ಮನೆ ಬಿಟ್ಟು ಹೋಗು ಅಂದಾಗ ಶಿಯಾ ಮತ್ತೆ ಮಾತಾಡಿ ಜಿನ್ಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಅಂತ ನನಗೆ ಸ್ವಲ್ಪ ಟೈಮ್ ಕೊಡು, ನಾ ಎಲ್ಲನೂ ಸರಿ ಮಾಡ್ತೀನಿ ಎಂದು ಇವಳು ರೂಮಲ್ಲಿ ಒಬ್ಬಳೇ ಡಾಗ್ ಜೊತೆ ಕೂತ್ಕೊಂಡು ಥಿಂಕ್ ಮಾಡ್ತಾ ಇದ್ದಾಳೆ. ಇವಾಗ ಯಾವ ಮೆಥಡ್ ಯೂಸ್ ಮಾಡಿ ಜಿನ್ನ ಸಮಾಧಾನ ಮಾಡೋದು? ಈ ಡಾಗ್ನ ನನ್ನಿಂದ ಬಿಟ್ಟು ಬರೋಕ್ಕಾಗಲ್ಲ. ನೈಟ್ ಟೈಮ್ ಜಿನ್ ಹತ್ರ ಅಸಿಸ್ಟೆಂಟ್ಲಿ ಮಾತಾಡಿ ಹಳೆ ವಿಷಯನ ನೆನ್ಪು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸ್ಟಾರ್ಟಿಂಗಿಂದ ಶಿಯಾಗೆ ಏನು ಪ್ರಾಬ್ಲಮ್ ಬರಬಾರ್ದು ಅಂತ ಜಿನ್ ಅವಳನ್ನ ವಾಚ್ ಮಾಡೋ ಹಾಗೆ ತೆಗೆದಿರೋ ಫೋಟೋಸ್ ಇರುತ್ತಲ್ಲ ಅದನ್ನೆಲ್ಲ ಹಳೆ ವಿಷಯನ ರೀಕಾಲ್ ಮಾಡೋಕ್ಕಾಗತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಲೀ ಜಿನ್ನ ನೋಡಿ, ನಿಮಗೆ ಶಿಯಾ ಮ್ಯಾಮ್ ಅಂದರೆ ತುಂಬ ಇಷ್ಟ, ಅವರಿಗೋಸ್ಕರ ತುಂಬ ವಿಷಯ ಮಾಡಿದ್ದೀರಾ, ಇಬ್ಬರು ನಡುವೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇತ್ತು ಅಂತ ನಡೆದಿರೋ ವಿಷಯನ ಜಿನ್ನು ತಿಳ್ಕೊತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿನ್ ಆಫೀಸ್ಗೆ ಹೋದ್ರೆ ಅವನಿಗೋಸ್ಕರ ಕೆಲವೊಂದು ಪಾರ್ಸಲ್ ಬಂದಿದೆ. ಡಾಗ್ನ ನೋಡ್ಕೊಳ್ಳೋಕೆ ಬೇಕಾದ ಫುಡ್ ಥಿಂಗ್ಸ್ ಅಂತ ಎಲ್ಲ. ಯಾರು ಇದನ್ನ ಕಳಿಸಿದ್ದಾರೆ ಅನ್ನೋದು ನಿಮ್ಮಿಂದ ಹೇಳೋಕ್ಕಾಗತ್ತೆ ಅಂದಾಗ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಪೋಸ್ಟಿಂದ ತುಂಬ ಜನ ಸೆಂಡ್ ಮಾಡಿದ್ದಾರೆ. ಜಿನ್ ಅಸಿಸ್ಟೆಂಟ್ಲಿ ಕರ್ಕೊಂಡು ಹೋಗಿ ಮಾತಾಡಿದ್ಮೇಲೆ ಇವನಿಗೆ ಗೊತ್ತಾಗುತ್ತೆ ಜಿನ್ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಶಿಯಾ ತಾನೇ ಹ್ಯಾಂಡಲ್ ಮಾಡ್ತಾರೆ. ಅದನ್ನ ಯೂಸ್ ಮಾಡೋವಾಗಲೇ ಶಿಯಾಗೆ ಡಾಗ್ ಕೊಡಿಸಿರೋ ಡಾಗ್ನ ಫೋಟೋ ತೆಗೆದು ಪೋಸ್ಟ್ ಮಾಡಿರ್ತಾನೆ. ಇವಾಗ ಜಿನ್ ಮನೇಲಿ ಡಾಗ್ ಇದೆ ಅನ್ನೋದು ತುಂಬ ಜನ ಗೊತ್ತು, ಅದನ್ನ ಹಾಗೆ ಬಿಡೋಕ್ಕಾಗಲ್ಲ. ಸ್ವಲ್ಪ ಟೈಮ್ ನಂತರ ಚಾಯನ್ ಶಿಯಾನ ಮೀಟ್ ಮಾಡಿ ಮಾತಾಡುವಾಗ ನನಗೆ ಗೊತ್ತು ಅವ್ನ ಅಕೌಂಟ್ ಯೂಸ್ ಮಾಡಿ ನೀನೇ ಪೋಸ್ಟ್ ಹಾಕಿರೋದು, ಖಂಡಿತ ನಿಂದೇ ಕೆಲಸ ಆಗಿರುತ್ತೆ. ಹೀಗೆ ಅವನಿಗೆ ಇಷ್ಟ ಇಲ್ಲದೆ ಇರೋ ವಿಷಯ ಮಾಡ್ತಾನೆ ಇದ್ದರೆ ಖಂಡಿತ ಅವ್ನು ಮಾತಾಡೋದಿಲ್ಲ. ಹಂಗೆ ಶಿಯಾ ಏನಿದ್ರೂ ಪರವಾಗಿಲ್ಲ, ನಾನೇ ಹ್ಯಾಂಡಲ್ ಮಾಡ್ಕೊತೀನಿ, ನೀನು ಇದ್ರಲ್ಲಿ ತಲೆ ಹಾಕ್ಬೇಡ ಅನ್ನುವಾಗ ನಾನು ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಜಿನ್ಗೂ ನಿನಗೂ ತುಂಬ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದೆ, ಅದರಿಂದ ಅವನ ಹತ್ರ ಈಸಿಯಾಗೆಲ್ಲ ಮಾತಾಡೋಕ್ಕಾಗಲ್ಲ. ನಾನು ಹೇಳೋ ಹಾಗೆ ಮೆಥಡ್ಸ್ನ ಫಾಲೋ ಮಾಡು ಅಂದಾಗ ಶಿಯಾ ಮನೆಗೆ ಹೋಗಿ ಜಿನ್ಗೆ ಶರ್ಟ್ ಕೊಡ್ಸೋಣ ಅಂದು ಅವ್ನ ಸೈಜ್ನ ಚೆಕ್ ಮಾಡಿ ನೋಡ್ತಾ ಇದ್ದಾಳೆ. ಆದರೆ ಸ್ವಲ್ಪ ಟೈಮಲ್ಲೇ ಜಿನ್ ಆ ಪ್ಲ್ಯಾನ್ ಕಂಡುಹಿಡಿತಾನೆ. ನೀನು ಮಾಡೋದೆಲ್ಲ ನೋಡಿದ್ರೆ ಶರ್ಟ್ ಕೊಡ್ಸೋ ರೀತಿ ಕಾಣ್ತಿಲ್ಲ, ನೀನು ಇವಾಗ ಡಿಸ್ಟರ್ಬ್ ಮಾಡಬೇಡ, ನಿನ್ನ ರೂಮ್ಗೆ ಹೋಗು ಅಂತ ಕಳಿಸ್ತಾನೆ. ಇವಳು ನೆಕ್ಸ್ಟ್ ಏನು ಮಾಡೋದು ಗೊತ್ತಾಗದೆ ಸಿಟ್ಟಲ್ಲಿರುವಾಗ ಚಾಯನ್ನಿಂದ ಕಾಲ್ ಬರುತ್ತೆ. ಏನು ನಾನು ಹೇಳಿದ ಐಡಿಯಾ ವರ್ಕೌಟ್ ಆಯಿತಾ ಇಲ್ವಾ? ವರ್ಕೌಟ್ ಆಗಿಲ್ಲ ಅಂದರೆ ಖಂಡಿತ ನಿಂದೇ ಮಿಸ್ಟೇಕ್ ಮಾಡಿದ್ದೀಯಾ. ಡೈರೆಕ್ಟಾಗಿ ಮಾತಾಡುವಾಗ ಎಷ್ಟು ಕ್ಲಿಯರಾಗಿ ಹೇಳಿದೆ, ಸರಿ ಇದು ಪರವಾಗಿಲ್ಲ, ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಜಿನ್ನ ಇಂಪ್ರೆಸ್ ಮಾಡೋಕ್ಕೆ ಈ ಮೆಥಡ್ನ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ತುಂಬ ಟೈಮ್ ಚಾಯನ್ ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ಆದರೆ ಶಿಯಾ ಇದು ಏನೂ ರಿಪ್ಲೈ ಇಲ್ಲ, ಅದ್ರ ಬದಲಾಗಿ ಹೊಡೆಯೋ ಸೌಂಡ್ ಕೇಳಿಸ್ತಾ ಇದೆ. ಇವಳು ಇಲ್ಲಿ ಮಲಗಿದ್ದಾಳೆ, ಚಾಯನ್ ಕಾಲ್ ಕಟ್ ಮಾಡದೆ ಎಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳುವಾಗ ಆ ವಿಷಯನ ಹೇಳ್ತಾನೆ. ನಾನು ಒಳ್ಳೊಳ್ಳೆ ಐಡಿಯಾ ಕೊಟ್ಟರೆ ನಿನ್ನ
ಮಲ್ಗೋಕೆ ಸ್ಟಾರ್ಟ್ ಮಾಡ್ತೀಯ, ನೆನ್ನೆ ಮಾಡಿದ ಕೆಲಸನ ನಾನು ರೆಕಾರ್ಡ್ ಮಾಡಿದ್ದೀನಿ. ಅವನ ಹತ್ರ ಮಾತಾಡಿ ಮುಗಿಸಿ ಶಿಯಾ ಜಿನ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಬರ್ತಾರೆ. ಹೇಗೆ ಕಾರ್ ಓಡಿಸೋದು ಅಲ್ಪ ಸ್ವಲ್ಪ ಗೊತ್ತೋ ಅದೇ ರೀತಿ ಅಡುಗೆನೂ ಏನೋ ಒಂದು ಡಿಶ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನ ಟೇಸ್ಟ್ ಮಾಡೋಕ್ಕೆ ಜಿನ್ಗೆ ಕೊಡ್ತಾರೆ. ಏನೂ ಮಾತಾಡಿಲ್ಲ, ಹಾಗೆ ಅಸಿಸ್ಟೆಂಟ್ಲಿ ಹತ್ರ ಕೊಟ್ಟು ತಿನ್ನೋಕೆ ಹೇಳ್ತಾರೆ. ಟೇಸ್ಟ್ ಚೆನ್ನಾಗಿಲ್ಲ, ಆದರೆ ಬೇರೆ ದಾರಿ ಇಲ್ಲ, ಅದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಲಾಸ್ಟಲ್ಲಿ ಆ ಡಿಶ್ನ ತೆಗೆದು ಶಿಯಾಗೆ ಫೀಡ್ ಮಾಡ್ತಾರೆ. ಇವಾಗ ನೀನೇ ಹೇಳು, ಇದ್ರ ಟೇಸ್ಟ್ ಚೆನ್ನಾಗಿದೆಯಾ? ಶಿಯಾ ರೆಡಿ ಮಾಡೋ ಡಿಶ್ನ ಊಟ ಮಾಡೋಕೆ ಆಗದೆ ಅವರೇ ಒದ್ದಾಡ್ತಾ ಇದ್ದಾರೆ. ಇನ್ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ, ಊಟ ರೆಡಿ ಮಾಡ್ತೀನಿ ಎಂದು ಯಾವ ತಪ್ಪು ಮಾಡಬೇಡ. ಹಿಂಗೆಲ್ಲ ಜಿನ್ ಅಡ್ವೈಸ್ ಮಾಡಿದ್ಮೇಲೆ ಆಫೀಸಲ್ಲಿ ನಡೆಯೋ ಸ್ಪೋರ್ಟ್ಸ್ ಈವೆಂಟ್ ಬಗ್ಗೆ ಜಿನ್ ಹತ್ರ ಹೇಳ್ತಾ ಇದ್ದಾನೆ. ಆ ಈವೆಂಟ್ಗೆ ದೊಡ್ಡ ದೊಡ್ಡ ಪೋಸ್ಟಲ್ಲಿರೋ ತುಂಬ ಜನ ಬರ್ತಾರೆ, ಆ್ಯಕ್ಟಿಂಗ್ ಫೀಲ್ಡ್ ಮತ್ತು ಬಿಸ್ನೆಸ್ ಫೀಲ್ಡಿಂದನೂ ಸರಿ. ಈ ನ್ಯೂಸ್ ಕೇಳಿದೆ ಶಿಯಾ ಇಂಟ್ರೆಸ್ಟಾಗಿ ಜಿನ್ ಹತ್ರ ಮಾತಾಡಿ ನಾನು ಆ ಈವೆಂಟ್ಗೆ ಬರ್ಬೋದಾ ಅಂತ. ಜಿನ್ ಒಂದೇ ಮಾತಲ್ಲಿ ಆಗಲ್ಲ ಅಂತಾನೆ. ಇವಳು ಡೈರೆಕ್ಟಾಗಿ ಆಫೀಸಲ್ಲಿ ಹೋಗಿ ಸೀನಿಯರ್ ಹತ್ರ ಮೀಟ್ ಮಾಡಿ ಮಾತಾಡ್ತಾರೆ. ನಾನು ಆ ಸ್ಪೋರ್ಟ್ಸ್ ಇವೆಂಟಲ್ಲಿ ಹೆಸರು ಕೊಡ್ಬೋದು ಅಂತ. ಸ್ಟಾರ್ಟಿಂಗಿಂದನೂ ಸೀನಿಯರ್ಗೂ ಶಿಯಾಗೂ ಆಗೋದಿಲ್ವಲ್ಲ, ಅವರು ಏನೋ ಕಾರಣ ಹೇಳಿ ಕಳಿಸ್ತಾರೆ ಇಲ್ಲ ಅಂತ. ಶಿಯಾ ಬೇಜಾರಾಗಿ ನಡ್ಕೊಂಡು ಹೋಗುವಾಗ ಇಬ್ಬರು ಸ್ಟಾಫ್ ಜಿನ್ ಬಗ್ಗೆ ಮಾತಾಡ್ತಾ ಇರೋದು ಕೇಳ್ತಾರೆ. ಮಿಸ್ಟರ್ ಜಿನ್ ದೊಡ್ಡ ಬಿಸ್ನೆಸ್ ಮ್ಯಾನ್, ನಮ್ಮ ಹೆಡ್ಗೆ ಅವ್ರು ಇಷ್ಟ ಅನ್ನೋದು ತುಂಬ ಜನ ಗೊತ್ತು. ನನಗೇನೋ ಹಾರೋನೇ ಅವ್ರಿಗೆ ಸರಿಯಾದ ಪೇರ್ ಆಗಿರ್ತಾರೇನೋ ಅನ್ನಿಸ್ತಾ ಇದೆ. ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರೋ ಹೆಡ್ ಖಂಡಿತ ಸೆಟ್ ಆಗೋದಿಲ್ಲ. ಅವರು ಮಾತಾಡೋದೆಲ್ಲ ಕೇಳಿ ಶಿಯಾ ತುಂಬ ಟೆನ್ಷನ್ ಆಗುತ್ತಾಳೆ. ಒಂದು ಹಾರೋ ಬಗ್ಗೆ ಟಾಪಿಕ್, ಇನ್ನೊಂದು ಬಿಸ್ನೆಸ್ ಮ್ಯಾನ್ ಆಗಿರೋ ಜಿನ್ಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿರೋರು ಸೆಟ್ ಆಗಲ್ಲ ಅಂದಿದ್ದು. ಸ್ಟ್ರೈಟಾಗಿ ಹೋಗಿ ಆ ಸ್ಟಾಫ್ಸ್ ಹತ್ರ ಹೋಗಿ ಈ ಥರ ಮಾತಾಡಬೇಡ, ಅಷ್ಟಕ್ಕೂ ಯಾರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಲವ್ ಮಾಡ್ತಾರಾ? ಆ್ಯಕ್ಟ್ರೆಸ್ ಆಗಿದ್ದರೆ ಮಿಸ್ಟರ್ ಜಿನ್ ಲವ್ ಮಾಡಬಾರ್ದು ಅಂತ ಜಗಳ ಆಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಶಿಯಾನು ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇದ್ದಾಳಲ್ಲ, ಅದಕ್ಕೆ. ಅವ್ರು ಮಾತಾಡಿದೆಲ್ಲ ವಿಷಯಕ್ಕೂ ಹೆಡ್ ತಪ್ಪಾಗಿ ತಿಳ್ಕೊಂಡು, ಶಿಯಾ ಇವಾಗ ನೀನು ನನಗೆ ತಾನೇ ಸಪೋರ್ಟ್ ಮಾಡಿ ಮಾತಾಡ್ತಿದ್ದೆ, ನೀನು ಇಷ್ಟು ಒಳ್ಳೆ ಹುಡುಗಿ ಅನ್ನೋದು ನನಗೆ ಗೊತ್ತಾಗದೆ ಹೋಯಿತು. ಇವಾಗ ಬರುವಾಗ ನಿನ್ನ ಬಗ್ಗೆ ನ್ಯೂಸ್ ಕೇಳ್ಪಟ್ಟೆ, ಸ್ಪೋರ್ಟ್ಸ್ ಈವೆಂಟ್ಗೆ ಹೋಗೋಕೆ ನಿನ್ನ ಹೆಸರು ಕೊಡುವಾಗ ಬೇಡ ಅಂದ್ರಂತೆ. ಅವ್ರು ಯಾರು ಹೇಳೋದು? ಇವಾಗ ನಾನು ಹೇಳ್ತೀನಿ, ನಾವಿಬ್ಬರು ಖಂಡಿತ ಹೋಗ್ತೀವಿ. ಮನೆ ಹೋಗಿದೆ ಶಿಯಾ ಜಿನ್ ಹತ್ರ ಈ ವಿಷಯದ ಬಗ್ಗೆ ಹೇಳ್ತಾಳೆ. ಆ ಸ್ಪೋರ್ಟ್ಸ್ ಈವೆಂಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದು ಕನ್ಫರ್ಮ್, ನೀವು ಮಿಸ್ ಮಾಡದೆ ಆ ಈವೆಂಟ್ಗೆ ಬರ್ತಿರಲ್ಲ ಅಂತ ಕೇಳುವಾಗ ಹಾಂ ನಾನು ಖಂಡಿತ ಬರ್ತೀನಿ ಅಂತಾನೆ. ಇಷ್ಟೊತ್ತವರೆಗೂ ಅಂದ್ಕೊಂಡಿದ್ದೆ, ಆದರೆ ಇವಾಗ ನೀನು ಹೋಗ್ತೀಯಾ, ಅಲ್ಲಿ ರನ್ನಿಂಗ್ ರೇಸ್ ಎಲ್ಲ ಇರ್ತಾರೆ, ನೀನು ಅಕಸ್ಮಾತ್ ಲಾಸ್ಟಾಗಿ ಬಂದರೆ ನನಗೆ ತುಂಬ ಸಿಟ್ಟಾಗುತ್ತೆ, ಅದರಿಂದ ನಾಳೆ ಬರ್ತೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನ ಕೇಳಿದೆ ಶಿಯಾ ಜಿನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜಿನ್ ನೀವೇನಕ್ಕೂ ಹೆದರಬೇಡಿ, ಆ ಈವೆಂಟಲ್ಲಿ ಖಂಡಿತ ವಿನ್ನರ್ ನಾನೇ ಅಂತ ಸವಾಲು ಬಿಡೋ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ಬರೋಕ್ಕೆ ಟ್ರೈ ಮಾಡ್ತೀನಿ ಎಂದು ಜಿನ್ ಅವ್ನ ರೂಮ್ಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈವೆಂಟ್ ನಡೆಯೋ ಜಾಗಕ್ಕೆ ತುಂಬ ಜನ ಬಂದಿದ್ದಾರೆ. ಚಾಯುನಲ್ಲಿ ಬಂದಿದ್ದಾನೆ. ಅವ್ನು ನೋಡಿದೆ, ಶಿಯಾ ನೀನು ಹೆಂಗಿಲ್ಲಿ, ನಿನಗೆ ಉಸಿರಾಡೋದ್ರಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ, ಮತ್ತೇನಕ್ಕೆ ರಿಸ್ಕ್ ತಗೋತೀಯ, ಈ ಮ್ಯಾಚಲ್ಲಿ ವಿನ್ ಮಾಡೋದು ನಾನೇ. ಇವಳು ಮಾತಾಡೋದು ಕೇಳಿದೆ ಚಾಯುನ್, ಇಲ್ಲ ನಾನು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ನನಗೆ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಈ ಈವೆಂಟ್ TV ನ್ಯೂಸಲ್ಲೆಲ್ಲ ಪ್ಲೇ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಬಂದು ಪೋಸ್ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ. ಇಬ್ಬರು ತುಂಬ ಟೈಮ್ ಮಾತಾಡ್ತಾ ಇರೋದನ್ನ ನೋಡಿ ಹೆಡ್ ಚಾಯುನ ಒಬ್ಬನೇ ಕರೆದು ಬೇಕು ಅಂತ ಗಾಂಡ್ ಹೇರಿಸ್ತಾ ಇದ್ದಾರೆ. ಶಿಯಾ ಹತ್ರ ಅವಾಗಲಿಂದನೂ ಏನು ಮಾತಾಡ್ತಾ ಇದೆಯಾ, ನಿನಗೊಂದು ವಿಷಯ ಗೊತ್ತಾ, ಶಿಯಾ ಈ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಾನೇ ಹೆಲ್ಪ್ ಮಾಡಿದ್ದು ಅಂತ ಹೆಡ್ ಅವ್ರಿಗೆ ಪಾಡಿಗೆ ಮಾತಾಡ್ತಾ ಇರುವಾಗ ಚಾಯುನ್ಗೆ ಏನು ರಿಪ್ಲೈ ಮಾಡೋದು ಅಂತ ಗೊತ್ತಿಲ್ಲ. ಜಿನ್ ವೈಫ್ನೇ ಶಿಯಾ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ, ಅದರಿಂದ ಸಾಕು ಈ ಟಾಪಿಕ್ ಬಿಡಿ ಅಂತ ಸೈಲೆಂಟಾಗಿ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ಟೈಮಲ್ಲೇ ಈವೆಂಟು ಸ್ಟಾರ್ಟ್ ಆಗುತ್ತೆ. ಇವಾಗ ಆಫೀಸಲ್ಲಿರೋ ಜಿನ್ಗೆ ಅವ್ನ ಮೈಂಡ್ ಫುಲ್ಲಾಗಿ ಈವೆಂಟ್ಗೆ ಹೋಗೋದೋ ಬೇಡವೋ ಅನ್ನೋದ್ರಲ್ಲೇ ಇದೆ. ಶಿಯಾ ಅಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲದೆ ಹಾರೋ ಬಂದು ಜಿನ್ನ ಆ ಈವೆಂಟ್ಗೆ ಹೋಗಲ್ವಾ ಅಂತ ಕೇಳಿದಾಗ ನಾನು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ, ಸರಿ ಬಾ ಹೋಗೋಣ ಅಂತ ಇಬ್ಬರು ಈ ಈವೆಂಟ್ಗೆ ಬರ್ತಾರೆ. ರನ್ನಿಂಗಲ್ಲಿ ಎಲ್ಲರೂ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಚಾಯುನ್ ಟಯರ್ಡ್ ಆಗಿದೆ ಅಂತ ಸ್ಲೋ ಆಗಿ ಹೋಗ್ತಾ ಇದ್ದಾನೆ. ಶಿಯಾ ಬೇಕು ಅಂತಲೇ ಅವನ ಜೊತೆ ಸ್ಲೋ ಆಗಿ ಹೋಗ್ತಾಳೆ. ಒಂದು ವೇಳೆ ದಿಢೀರಂತ ಏನಾದರೂ ಹಾಗೆ ಕೆಳಗಡೆ ಬಿದ್ದರೆ, ಈ ಥರ ಏನಾದರೂ ಆದರೆ TV ನ್ಯೂಸಲ್ಲಿ ಬಂದರೆ ಜಿನ್ ಇನ್ನೂ ಸ್ವಲ್ಪ ಮರ್ಯಾದೆ ಕೊಡ್ತಾನೆ ಅಂತ ಮತ್ತು ಶಿಯಾ ಆಫೀಸಲ್ಲಿ ವರ್ಕ್ ಮಾಡೋರು ಒಂದು ಪ್ಲ್ಯಾನ್ ಹಾಕಿರ್ತಾರೆ. ಹೆಡ್ ಇದರಲ್ಲಿ ಅವರೇ ಕಾಂಪಿಟೇಷನ್ ಫಸ್ಟ್ ಪ್ಲೇಸ್ ಬರಬೇಕು, ಬೇರೆ ಯಾರೂ ಬರಬಾರ್ದು ಅಂತೆಲ್ಲ ಮಾತಾಡಿ ಇಟ್ಟಿರ್ತಾರೆ. ಆದರೆ ಇವಾಗ ಏನು ಟ್ವಿಸ್ಟು ಅಂದರೆ ಈ ಈವೆಂಟ್ಗೆ ಜಿನ್ ಬರ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಯಾರು ಲಾಸ್ಟಲ್ಲಿ ವಿನ್ ಮಾಡ್ತಾರೋ ಅದಕ್ಕೆ ಪ್ರೈಸ್ನ ಜಿನ್ನೇ ಕೊಡ್ತಾನೆ ಅಂದಾಗ ನಾನು ವಿನ್ ಮಾಡೋಲ್ಲ ಅಂತ ನೀವು ಫೀಲ್ ಮಾಡಬೇಡಿ, ನಾನೇ ಈಸಿಯಾಗಿ ವಿನ್ ಮಾಡ್ತೀನಿ ಅಂದಿರೋ ಡೈಲಾಗ್ ನನ್ನ ಮೈಂಡಿಗೆ ಬಂದಿದೆ. ಅಲ್ಲಿಂದ ವೇಗವಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಲಾಸ್ಟಲ್ಲಿ ವಿನ್ ಮಾಡೋ ಶಿಯಾನೇ. ಏನಾಯಿತು ಅಂತ ಹೆಡ್ಗೆ ಮತ್ತು ಸ್ಟಾಫ್ಸ್ ಎಲ್ಲರೂ ಶಾಕ್ ಆಗ್ತಾರೆ. ಯಾಕೆ ಅಂದರೆ ಅವ್ರ ಪ್ಲಾನಲ್ಲಿ ಇದು ಇರೋದೇ ಇಲ್ಲ, ಎಲ್ಲ ಹೊಸ್ದಾಗಿ ನಡೆದಿದೆ. ಲಾಸ್ಟಲ್ಲಿ ಜಿನ್ ಬಂದು ಯಾರ್ಯಾರಿಗೆ ಪ್ರೈಸ್ ಕೊಡಬೇಕು ಎಲ್ರಿಗೂ ಕೊಟ್ಟು ಮುಗಿಸಿ ಶಿಯಾ ಹತ್ರ ಸಪ್ರೇಟಾಗಿ ಮಾತಾಡ್ತಾ ಇದ್ದಾನೆ. ವಿನ್ ಮಾಡಿದ ಖುಷಿನ
ಬಂದಿರೋದು ನಿನಗೋಸ್ಕರ ಅಲ್ಲ, ಈವೆಂಟ್ಗೆ ಹೋಗೋಣ ಅಂತ ಹಾರೋ ಕೇಳಿದ್ಲು ಅಂತ ಮಾತ್ರ ಬಂದೆ. ತುಂಬ ಸಮಯ ಜಿನ್ ಶಿಯಾ ಹತ್ರ ಮಾತಾಡೋದು ನೋಡಿ ಹೆಡ್ ಈ ಹುಡುಗಿ ಹತ್ರ ಜಿನ್ ಅಂಥದ್ದೇನು ಮಾತಾಡ್ತಾ ಇದ್ದಾನೆ, ಯಾರ್ಯಾರಿಗೆ ಏನೇನು ಪ್ರೈಸ್ ಕೊಟ್ಟು ಮುಗಿಸ್ತಾರೋ ಅದನ್ನೆಲ್ಲ ಕೊಟ್ಟು ಮುಗಿಸ್ತಾರೆ. ಅಲ್ಲಿಂದ ಹೆಡ್ ಅವ್ರ ಹತ್ರ ಹೋಗ್ತಿದ್ದಾರೆ. ಚಾಯಿನ ತಿಳ್ಕೊಂಡು ಬೇಗ ಹೋಗಿ ಶಿಯಾನ ಅಲ್ಲಿಂದ ಒಬ್ಳನ್ನೇ ಕರ್ಕೊಂಡು ಹೋಗಿ ಮಾತಾಡ್ತಾ ಇದ್ದಾನೆ. ಶಿಯಾ ನೀನು ಏನು ಮಾಡ್ತಾ ಇದೆಯಾ ಅನ್ನೋದು ಗೊತ್ತಾಗ್ತಾ ಇದೆಯಾ, ನೀನು ತಾನೇ ಹೇಳಿದೆ ಹೆಡ್ನೇ ವಿನ್ ಮಾಡಿಸ್ತಾರೆ ಅಂತ, ಮತ್ತೇನಕ್ಕೆ ಫಸ್ಟಲ್ಲಿ ನೀನು ವಿನ್ ಮಾಡಿದೆ, ಅದರಲ್ಲೂ ನೀನು ಜಿನ್ ಹತ್ರ ಮಾತಾಡ್ತಾ ಇರೋದನ್ನ ಎಲ್ಲರೂ ನೋಟ್ ಮಾಡ್ತಾ ಇದ್ದಾರೆ. ಅದು ಆ ಹೆಡ್ ಇಬ್ಬರು ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂದರೆ ನೀನೇ ಸೇಫಾಗಿ ನೋಡ್ಕೋಬೇಕು. ಒಂದು ಚಿಕ್ಕ ಡೌಟ್ ಬಂದರೂ ಎಲ್ಲರೂ ಕನ್ಫರ್ಮ್ ಮಾಡ್ತಾರೆ. ಈವೆಂಟ್ ಎಲ್ಲ ಮುಗಿಸಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಜಿನ್ ಮತ್ತು ಹಾರೋ ಇಬ್ಬರು ಒಂದೇ ಕಾರಲ್ಲಿ ಮನೆಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಶಿಯಾಗೆ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ. ಅವ್ರಿಗೆ ಹೆಲ್ಪ್ ಮಾಡೋ ರೀತಿ ಚಾಯಿನ ಜೊತೆ ಕರ್ಕೊಂಡು ಬಂದು ಜಿನ್ ಮತ್ತು ಹಾರೋಗೆ ಡಿಸ್ಟರ್ಬ್ ಮಾಡೋ ರೀತಿ ಮಾತಾಡ್ತಾ ಇದ್ದಾರೆ. ಅವರಿಬ್ಬರು ಮಾತ್ರ ಮನೆಗೆ ಹೋಗೋಣ ಅಂದ್ಕೊಂಡಿದ್ರು. ಇಲ್ಲ ನಾವು ಬರ್ತೀವಿ ಅಂತ ಬರ್ತಾರೆ. ನೆಕ್ಸ್ಟ್ ಚಾಯಿನ್ ಅವ್ನ ಪ್ಲೇಟಿಂದ ಸ್ವಲ್ಪ ಫುಡ್ ತೆಗೆದು ಶಿಯಾ ಪ್ಲೇಟ್ಗೆ ಹಾಕ್ತಾನೆ. ಆದರೆ ಜಿನ್ ಅವ್ನ ಕಣ್ಮುಂದೆನೇ ನಡೆಯುವಾಗ ನೋಡಿ ಜಲಸ್ ಆಗದೆ ಇರೋಕ್ಕಾಗತ್ತಾ, ಅವನೇ ಬೇಕು ಅಂತ ಶಿಯಾನ್ ಟೆನ್ಷನ್ ಮಾಡಬೇಕು ಅಂತ ಇವನು ಪ್ಲೇಟಿಂದ ತೆಗೆದು ಪಕ್ಕದಲ್ಲಿ ಸುಮ್ಮನೆ ಕೂತಿರೋ ಹಾರೋ ಪ್ಲೇಟ್ಗೆ ಇಡ್ತಾನೆ. ಇದು ನೆಕ್ಸ್ಟ್ ಅಂತ ಕಂಟಿನ್ಯೂ ಆಗ್ತಾನೇ ಇದೆ. ಜಿನ್ ಹೇಗೆ ಮಾಡ್ತಾನೋ ಶಿಯಾನೋ ಹಾಗೆ ಮಾಡ್ತಾಳೆ. ಕಂಟಿನ್ಯೂ ಆಗಿ ಇವ್ರ ಪ್ಲೇಟಲ್ಲಿ ಇಡ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಮನೆಗೆ ಬಂದಿರೋ ಶಿಯಾ ಅವಳ ಫ್ರೆಂಡ್ ಲಿನ್ಗೆ ಕಾಲ್ ಮಾಡಿ ಇವತ್ತು ನಡೆದಿರೋ ವಿಷಯ ಹಾಗೆ ಹೇಳ್ತಾ ಇದ್ದಾರೆ. ಆ ಹುಡುಗಿ ಹಾರೋ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ, ನನ್ನ ಜಿನ್ ಮಧ್ಯೆ ಯಾವುದಾದ್ರೂ ಪ್ರಾಬ್ಲಮ್ ತರೋದೇ ಕೆಲಸ ಮಾಡ್ತಾ ಇದ್ದಾಳೆ, ಹೆಂಗೆ ಅದನ್ನ ಹ್ಯಾಂಡಲ್ ಮಾಡೋದು ಅಂತ ಕೇಳುವಾಗ ನೀನೇನಕ್ಕೆ ಜಿನ್ನ ಬಿಟ್ಟು ಒಬ್ಬಳೇ ಇದೆಯಾ, ನಿನಗೆ ಜಿನ್ ಇಷ್ಟ ಆಗಿದ್ದಾನೆ, ಅವರಿಗೂ ನೀನು ಇಷ್ಟ ಆಗಬೇಕು ಅಂದರೆ ನೀನೇನಾದರೂ ಆ ಥರ ನಡ್ಕೊಂಡ್ರೆ ತಾನೆ, ನಾನು ಹೇಳೋದು ನೀನು ಕೇಳಿ ನೀನು ಅವಾಗವಾಗ ಜಿನ್ನ ಇಂಪ್ರೆಸ್ ಮಾಡೋ ರೀತಿ ಟ್ರೈ ಮಾಡ್ತಾನೆ ಇರು, ಇಲ್ಲ ಅಂದರೆ ಜಿನ್ ನಿನ್ನ ಇಗ್ನೋರ್ ಮಾಡಿ ಬೇರೆ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನ ಕೇಳಿ ಹೆದ್ರಿದ ಶಿಯಾ ಮಾಡ್ರನ್ ಕಾಸ್ಟ್ಯೂಮಲ್ಲಿ ಹೋಗಿ ಜಿನ್ ಇಂಪ್ರೆಸ್ ಆಗೋ ರೀತಿ ಮಾಡ್ತೀನಿ ಎಂದು ಏನೇನೋ ಮಾಡ್ತಾ ಇದ್ದಾಳೆ. ಅವ್ರು ಗಾಂಡಾಗ್ತಾ ಇದ್ದಾರೆ. ಯಾಕೆಂದರೆ ಅವರು ಇವಾಗ ಆನ್ಲೈನ್ ಮೀಟಿಂಗಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಆದರೆ ಶಿಯಾನ ತೊಂದರೆ ತಾಳೋಕ್ಕಾಗದೆ ಅವರು ಹಾಗೆ ಎಳ್ಕೊಂಡು ಹೋಗಿ ಹೊರಗಡೆ ಬಿಟ್ಟು ಡೋರ್ ಲಾಕ್ ಮಾಡಿಬಿಡ್ತಾನೆ. ಏನು ನೀನು ವರ್ಕ್ ಮಾಡೋಕ್ಕೆ ಬಿಡದೆ ಮಾಡ್ರನ್ ಡ್ರೆಸ್ ಹಾಕಿ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ನಾನು ಹಾಗೆ ಬಂದು ಕದ ತೆಗಿಯೋವರೆಗೂ ನೀನು ಹೇಗೆ ಒಳಗಡೆ ಬರ್ತೀಯ ಅಂತ ನೋಡ್ತೀನಿ ಎಂದು ಜಿನ್ ಒಳಗಡೆ ಹೋಗ್ತಾನೆ. ಸ್ವಲ್ಪ ಟೈಮ್ ಅಲ್ಲೇ ಹೊರಗಡೆ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಕೋಲ್ಡ್ ಆಗಿದೆ. ಶಿಯಾ ಏನು ಮಾಡೋದು ಅಂತ ಗೊತ್ತಾಗದೆ ಇವಾಗ ಅವ್ರ ಹತ್ರ ಮೊಬೈಲು ಇಲ್ಲ. ಸರಿ ಲಿನ್ ಮನೆಗಾದರೂ ಹೋಗೋಣ ಅಂದರೆ ಅವ್ರ ಹತ್ರ ಹಣನೂ ಇಲ್ಲ. ತುಂಬ ಟೈಮ್ ಜಿನ್ನ ಕರೆಯೋಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ, ಆದರೆ ಅವ್ನು ಬರೋ ರೀತಿ ಇಲ್ಲ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.